ಸ್ಲೀಪ್ ಪ್ಯಾರಾಲಿಸಿಸ್ ಅನ್ನೋದು ತುಂಬಾ ಜನಕ್ಕೆ ಕಾಡ್ತಾ ಇದೆ. ಅದಕ್ಕೆ ಏನಾದ್ರು ಸೊಲ್ಯೂಷನ್ ಇದೆನಾ? ಅದು ಯಾಕೆ ಬರ್ತಾ ಇದೆ ಅನ್ನೋದು ಕೂಡ ಮೂಲ ಕಾರಣನೂ ಹೇಳಿ, ಹಾಗೆ ಸೊಲ್ಯೂಷನ್ ಕೂಡ ಹೇಳಿ. ಇದನ್ನ ನಾವು ಏನಾಗಿ ಕನ್ಸಿಡರ್ ಮಾಡ್ತೀವಿ ಅಂದ್ರೆ, ಭ್ರಮಾತ್ಮಕ ಚಿತ್ರಗಳು, ಆ ಭ್ರಮಾತ್ಮಕ ಚಿತ್ರಗಳು ಪರಿಕಲ್ಪನೆಗೆ ಬಂದಾಗ ಆ ಎನರ್ಜಿ ಜಾಗೃತವಾಗಿ ಆ ಮನುಷ್ಯ ಆ ರೋಗಕ್ಕೆ ತುತ್ತಾಗ್ತಾನೆ. ಭೌತಿಕ ಶರೀರ ಮತ್ತು ಮಾನಸಿಕ ಶರೀರದ ತೊಳಲಾಟವೇ ಆ ರೋಗ. ಅರ್ಥ ಆಗ್ತಿಲ್ಲ. ಸೊ ಹಾಗಾಗಿ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಮುದ್ರೆಗಳಿದೆ. ಆ ಮುದ್ರೆಗಳನ್ನ ಸಹ ನಿಮ್ಗೆ ನಾವು ಕೊಡ್ತೀವಿ. ಅದನ್ನ ಶ್ವೇತಕಿ ಮುದ್ರೆ ಅಂತ ಕರೀತಾರೆ. ಶ್ವೇತಕಿ ಅಂದ್ರೆ ನಿಮ್ಗೆ ಬಿಳಿ ಬಣ್ಣದ ಒಂದು ಕುದುರೆ ಮೇಲೆ ಹೋಗುವಂತ ಒಂದು ಗಣಶಕ್ತಿ. ಆ ಶ್ವೇತಕಿ ಮುದ್ರೆಯನ್ನ ನಾವು ನಾಲ್ಗೆ ಮೇಲೆ ಬರೀತೇವೆ. ಅದು ಫೋಬಿಯಾ ಮುಖಾಂತರ ಆ ಥರದ್ದು ಸಹ ಬರುತ್ತೆ. ಅಂದ್ರೆ ಮನಸ್ಸು ಮತ್ತೆ ದೇಹ ಸ್ಪಂದಿಸ್ತಾ ಇರಲ್ಲ. ಸೊ ಅದು ಸ್ಪಂದಿಸ್ಬೇಕು ಅಂದ್ರೆ ನರಮಂಡಲ ಮೊದಲು ಜಾಗೃತ ಆಗ್ಬೇಕು. ನರಮಂಡಲ ಜಾಗೃತ ಆಗಬೇಕು ಅಂತಂದ್ರೆ ಆ ನರಮಂಡಲಗಳು ಸಕ್ರಿಯಗೊಂಡಿರಲ್ಲ, ನಿಷ್ಕ್ರಿಯವಾಗಿರುತ್ತೆ. ಯಾವಾಗ ನಿಷ್ಕ್ರಿಯವಾಗಿರುತ್ತೆ ಈ ಸಮಸ್ಯೆಗಳು ಬರಕ್ಕೆ ಶುರುವಾಗುತ್ತೆ. ದೇಹ ಮತ್ತು ಮನಸ್ಸು ಒಂದು ಬ್ರಿಡ್ಜ್ ಇದ್ದ ಹಾಗೆ. ಆ ಬ್ರಿಡ್ಜ್ ಸರಿ ಇರಬೇಕು. ಆ ಬ್ರಿಡ್ಜ್ ಸರಿ ಇಲ್ಲ ಅಂತ ಅಂದಾಗ ಈ ತರದ ಸಮಸ್ಯೆಗಳಾಗುತ್ತೆ. ಸೊ ಅದು ಸರಿ ಹೋಗ್ಲಿಕ್ಕೆ ನಾವು ಒಂದು ಗಣವನ್ನ ಪ್ರಾರ್ಥನೆ ಮಾಡಿ. ನೋಡಿ, ನಾನು ಹೇಳಿದ್ನಲ್ಲ, ಕೋಟ್ಯಾಂತರ ಗಣಗಳು ನಮ್ಮ ದೇಹದಲ್ಲಿಯೇ ಇದೆ. ಯಾಕೆ ನಾವು ಸಹ ಪ್ರಕೃತಿಯ ಒಂದು ಭಾಗ. ಆ ಗಣವನ್ನ ಪ್ರಾರ್ಥನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮುದ್ರೆಯನ್ನ ನಾವು ನಾಲ್ಗೆ ಮೇಲೆ ಬರೆಯೋದ್ರಿಂದ ಆ ನರಮಂಡಲಕ್ಕೆ ಯಾವ ನರ ಲಿಂಕ್ ಆಗಿರುತ್ತೆ ಆ ಗಣ ಅದು ಜಾಗೃತವಾಗಿ ಆ ನರಮಂಡಲವನ್ನು ಜಾಗೃತಗೊಳಿಸಿ ಆ ಪರ್ಟಿಕ್ಯುಲರ್ ಆರ್ಗನ್ನ ಆಕ್ಟಿವ್ ಮಾಡುತ್ತೆ. ಸೊ ಅದು ಯಾವಾಗ ಅದು ಸ್ಟ್ರಾಂಗ್ ಆಗುತ್ತೆ ಅವಾಗ ನೀವು ಹೇಳುವಂತ ಸಮಸ್ಯೆ ಸಂಪೂರ್ಣವಾಗಿ ಹೋಗುತ್ತೆ. ಪ್ಲಸ್ ಮಾನಸಿಕವಾಗಿ ಅವನು ಗಟ್ಟಿಗೊಳ್ತಾನೆ, ಅವನಿಗೆ ಧೈರ್ಯ ಬರ್ತಾನೆ ಇರುತ್ತೆ. ಸೊ ಆ ಗಣ ಶಕ್ತಿಯ ಪ್ರಭಾವವೇ ಹಾಗೆ. ಏನ್ ಬೇಕಾದ್ರೂ ಸಹ ಸರಿ ಮಾಡ್ಕೋಬಹುದು ಅದರಲ್ಲಿ. ಅದಕ್ಕೆ ಆದಂತ ಒಂದು ಮುದ್ರೆ ಇದೆ, ಒಂದು ಮಂತ್ರ ಇದೆ. ಸೊ ನೀವು ಅದನ್ನು ಸಹ ನಿಮ್ಗೆ ಹೇಳ್ಕೊಡ್ತೀವಿ. ಶ್ವೇತಕಿ ಮುದ್ರೆ ಅಂತ ಕರೀತಾರೆ. ಆ ಮುದ್ರೆಯನ್ನು ಸಹ ಆ ವ್ಯಕ್ತಿಗೆ ಏನಾದ್ರು ಸಮಸ್ಯೆ ಇದ್ರೆ ಅವ್ರಿಗೆ ಹೇಳ್ಕೊಡ್ತೀವಿ. ಅದು ನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಗಣಶಕ್ತಿ, ಮುದ್ರಾಶಕ್ತಿ ಮತ್ತೆ ಅಗ್ನಿಯ ಶಕ್ತಿಗಳ ಸಂಜೋಡಣೆ ಆದಾಗ ಆ ಸಂಪೂರ್ಣವಾಗಿ ಅದು ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಶ್ವೇತಕಿ ಮುದ್ರಾ ಅಂದ್ರೆ ಅದು ನಾಲ್ಗೆ ಶ್ವೇತಕಿ ಅನ್ನುವಂಥದ್ದು ಒಂದು ಗಣ. ಶ್ವೇತಕಿ ಅನ್ನುವಂಥದ್ದು ಈ ಮನೋವಿಕಾರಗಳೆಲ್ಲ ಏನ್ ಹೇಳ್ತೀವಿ, ಈ ಮನೋವಿಕಾರದ ಸಮಸ್ಯೆನೇ ಇದು. ಈ ಮನೋವಿಕಾರದ ಸಮಸ್ಯೆಗೆ ಪರಿಹಾರ ಮಾಡುವಂತ ಒಂದು ಗಣ ಅಂದ್ರೆ ಮನೋಶಕ್ತಿಗಳನ್ನ ನಿಗ್ರಹಿಸುವಂತ ಗಣ ಇದು ಗಣ. ಈ ಶ್ವೇತಕಿ ಎನ್ನುವಂಥದ್ದು ಅದೊಂದು ಗಣ. ಆ ಗಣಕ್ಕೆ ಒಂದು ಮುದ್ರೆ, ಅದಕ್ಕೆ ಶ್ವೇತಕಿ ಮುದ್ರೆ ಅಂತಾನೆ ಅದು ಇದು ಮಾಡ್ತಾರೆ. ಅದನ್ನ ಪರ್ಟಿಕ್ಯುಲರ್ ನಾಲ್ಗೆ ಮೇಲೆ ಅದೊಂದು ಆ ಚಿಹ್ನೆಯನ್ನ ಬರೆಯೋದ್ರಿಂದ ಅದು ಒಂದೇ ದಿನ ಬರೆದ ತಕ್ಷಣ ಸರಿ ಹೋಗುತ್ತೆ ಅಂತಲ್ಲ, ಅದು ಪ್ರತಿದಿನ ಅವರೇ ಬರ್ಕೊಳ್ಬಹುದು ನಾಲ್ಗೆ ಮೇಲೆ. ಯಾಕೆಂದ್ರೆ ಪ್ರತಿಯೊಂದು ನಾವು ಆಡುವಂತ ಮಾತಾಗಿರ್ಬೋದು, ನಮ್ಗೆ ಸೆನ್ಸ್ ಆಗಿರುವಂಥದ್ದು, ನೀವು ಊಟ ಮಾಡ್ತೀರಾ, ತಿಂದಿದ್ದು ನಾಲ್ಗೆ ಮೇಲೆ, ನಿಮ್ಗೆ ಸೆನ್ಸ್ ಆಗಿದ್ದು ಮೆದುಳಲ್ಲಿ. ಹಾಗೆ ನಾಲ್ಗೆಗೂ ಸಹ ಮೆದುಳಿಗೂ ತುಂಬಾ ಅವಿನಾಭಾವ ಸಂಬಂಧಗಳಿದೆ. ಸೊ ಹಾಗಾಗಿ ಆ ಮುದ್ರೆಗಳನ್ನ ನಿಮ್ಮ ನಾಲ್ಗೆ ಮೇಲೆ ಪ್ರತಿನಿತ್ಯ ಅವರೇ ಬರ್ಕೊಳ್ಬಹುದು. ಅದಕ್ಕೆ ಸಮಯ ತರದು ಎಲ್ಲ ಏನು ಯಾವಾಗ ಬೇಕಾದ್ರೂ ಸಹ ನಾಲ್ಗೆನ ಸ್ವಚ್ಛ ಮಾಡಿ ಒಂದು ಚಿಕ್ಕ ತ್ರಿಶೂಲ ಸಿಗುತ್ತೆ ನಿಮ್ಗೆ. ಗ್ರಂಥಿ ಅಂಗಡಿಗಳಲ್ಲಿ ಚಿಕ್ಕ ತ್ರಿಶೂಲ ಸಿಗುತ್ತೆ. ಅದನ್ನ ನಾಲ್ಗೆ ಮೇಲೆ ಬರ್ಕೊಳ್ಳೋದ್ರಿಂದ ಆ ಗಣ ಏನಿದೆ ಆ ಗಣ ನಿಮ್ಗೆ ಜಾಗೃತ ಆಗ್ತಾ ಆ ಸೌಂಡ್, ಆ ಗಣಕ್ಕೂ ಸಹ ಒಂದು ಶಬ್ದ ಇದೆ, ಅದೇ ಮಂತ್ರ. ಅದನ್ನು ಕೊಟ್ಟಾಗ ಅದು ಆ ಪೂರ್ತಿ ಪ್ರಾಬ್ಲಮ್ ನಿಮ್ಗೆ ನಲಿಫೈ ಆಗುತ್ತೆ. ನೀವು ಇವಾಗ ನಾಲ್ಗೆ ಮೇಲೆ ತ್ರಿಶೂಲ ಅಂತ ಹೇಳಿದ ತಕ್ಷಣ ನಾನು ಮೊನ್ನೆ ಒಂದು ಮೂವಿ ನೋಡಿದೆ, ಕವಿರತ್ನ ಕಾಳಿದಾಸ. ಅದರಲ್ಲಿ ರಾಜ್ಕುಮಾರ್ ಅವ್ರಿಗೆ, ಕಾಳಿದಾಸ ಅವ್ರಿಗೆ ಅಲ್ವಾ? ಖಂಡಿತ. ಯಾಕೆಂದ್ರೆ ನೋಡಿ, ಆ ಮುದ್ರೆಯನ್ನ ಅವ್ರು ಎಲ್ಲಿ ಬೇಕಾದ್ರೂ ತಾಯಿ ಬರಿಬೋದಾಗಿತ್ತು, ನಾಲ್ಗೆ ಮೇಲೇನೆ ಬರೀತಾಳೆ. ನಾಲ್ಗೆ ಅವ್ನಿಗೆ ಗೊತ್ತಿರುತ್ತೆ ನೋಡಿ, ಮೊದ್ಲು ಸಂಪೂರ್ಣವಾಗಿ ಅವನು ದಡ್ಡನಾಗಿರ್ತಾನೆ. ಯಾವುದೇ ಪ್ರಕೃತಿಯ ಅಥವಾ ಬ್ರಹ್ಮಾಂಡಗಳು ಏನೋ ಅವನಿಗೆ ಗೊತ್ತಿರಲ್ಲ. ತಾನಾಯ್ತು ತನ್ನ ಕಾಯಕ ಆಯ್ತು ಅಷ್ಟರಲ್ಲಿ ಇರ್ತಾನೆ ಕಾಳಿದಾಸ. ಯಾವಾಗ ಇದು ಜಾಗೃತ ಆಗುತ್ತೆ ಆದಾಗ ಅವನಿಗೆ ಅವ್ರ ತಾಯಿ ಬಂದು ತ್ರಿಶೂಲದಲ್ಲಿ ಒಂದು ಎನರ್ಜಿನ ತುಂಬಿ ಅವಳೇ ಅಲ್ಲಿ ಇರ್ತಾಳೆ. ನಾಲ್ಗೆಯ ಮೇಲೆ ಆ ಮುದ್ರೆಯನ್ನ ಅವಳು ಬರೀತಾಳೆ. ಬರ್ದಾಗ ಅವನಿಗೆ ನೋಡಿ, ಅದು ಯಾವಾಗ ಅದು ನಾಲ್ಗೆ ಮೇಲೆ ಮುದ್ರೆ ಬಿದ್ದ ತಕ್ಷಣ ಅವನು ಸಂಪೂರ್ಣವಾಗಿ ಅವನು ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ಅವನಿಗೇನು ಸಹ ಇರೋದಿಲ್ಲ. ಯಾವುದೋ ಒಂದು ಜೀವಶಕ್ತಿ ಅವನಲ್ಲಿ ಆವಾಹಿತ ಆಗಿದೆ ಅನ್ನೋ ತರ ಕಂಡುಕೊಂಡು ಬ್ರಹ್ಮಾಂಡಗಳ ಚಲನೆ ಎಲ್ಲವನ್ನೂ ನೋಡ್ತಾನೆ. ಅದೇ ನಾಲ್ಗೆ, ಅದೇ ಮೆದುಳು. ಪ್ರೀವಿಯಸ್ ಅದೇನಿರ್ಲಿಲ್ಲ. ಅದು ಕೊಟ್ಟಾದ್ಮೇಲೆ ಅವನು ಅಷ್ಟು ಜಾಗೃತನಾಗ್ತಾನೆ, ಅಷ್ಟು ಜ್ಞಾನವಂತನಾಗ್ತಾನೆ.
ಕಾಳಿದಾಸ ಮಹಾಕವಿ ಅಂತಾನೆ ಅನ್ನಿಸ್ಕೊಂತಾನೆ. ಅಷ್ಟು ಜ್ಞಾನ ಇದರಿಂದ ಲಭ್ಯ ಆಗುತ್ತೆ. ಅದಕ್ಕೆ ಮುದ್ರೆಗಳಿಗೆ, ಮಂತ್ರಗಳಿಗೆ, ಯಜ್ಞಗಳಿಗೆ, ಯಾಗಗಳು ಇವೆಲ್ಲ ಕಂಪ್ಲೀಟ್ ಸೈನ್ಸ್ ಇರುತ್ತೆ. ನಾವು ತಿಳ್ಕೊಳ್ಳುವಂಥದ್ದೇ ತಪ್ಪಾಗಿ ತಿಳ್ಕೊಳ್ತಾ ಇದೀವಿ. ಅಭ್ಯಾಸ ಮಾಡಲ್ಲ, ಅರ್ಧಂಬರ್ಧ ತಿಳ್ಕೊಳ್ಳೋದು, ಅರ್ಧಂಬರ್ಧ ನೋಡೋದು, ಇದೆಲ್ಲ ಮಾಡಿದೆ. ಯಾವುದೋ ಒಂದು ಸಿನಿಮಾ ಬರ್ತಾ ಇದೆ ನೋಡ್ತೀವಿ ಅಂತ ಅದರ ಒಳ ಅರ್ಥಗಳನ್ನ ನಾವು ಗಂಭೀರತೆಯಿಂದ ನೋಡಲ್ಲ. ಸುಮ್ಮನೆ ಏನೋ ನೋಡ್ತೀವಿ, ಅದನ್ನ ಕೇವಲ ಚಲನಚಿತ್ರವಾಗಿ ಅಷ್ಟೇ ನಾವು ತಗೊಳ್ತೀವಿ. ಹಾಗಾಗ್ಬಾರ್ದು. ಈಗ ಬಸವಣ್ಣವರು ವಚನಗಳಲ್ಲಿ ಬರ್ದಿದ್ದಾರೆ ಅಂದ್ರೆ ಮನುಷ್ಯ ಹೀಗೆ ಬದುಕಬೇಕು ಅಂತ ವಚನಗಳು ಬರ್ದಿರ್ತಾರೆ. ವೇದ ವಚನ ಎರಡು ಒಟ್ಟಿಗೆ, ಎರಡು ಒಂದೇ. ಅದು ಏನು ಅದು ಬೇರೆ ಅಲ್ಲ. ಅದು ಸಂಸ್ಕೃತ ರೂಪದಲ್ಲಿ ಇದ್ರೆ ಅದನ್ನು ಕನ್ನಡ ಆ ಭಾಷೆನಲ್ಲಿ ವಚನ ರೂಪದಲ್ಲಿ ಬಸವಣ್ಣವರು ಕೊಟ್ಟಿದ್ದಾರೆ ಅಷ್ಟೇ. ಹಾಗಾಗಿ ಬಸವ ಜಯಂತಿ ಅಂದ್ರೆ ಬಸವನ ಫೋಟೋವನ್ನ ಇಟ್ಕೊಂಡು ತಮಟೆಗಳೆಲ್ಲ ಬಡಿಸ್ಕೊಂಡು ಬೀದಿಲಿ ಮೆರವಣಿಗೆ ಮಾಡಿಸುವಂಥದ್ದೆಲ್ಲ. ಬಸವ ತತ್ವಗಳನ್ನ ಅವ್ರು ಹೇಗೆ ಬದುಕ್ತಾ ಇದ್ರು, ಅವ್ರ ಸಿದ್ಧಾಂತಗಳನ್ನ ನಾವು ರೂಢಿ ಮಾಡ್ಕೋಬೇಕು. ಅರ್ಥಾತ್ ಈ ಮುದ್ರೆಗಳು ಅಷ್ಟೇ ನಾವು ಅದು ನಮ್ಮ ಗಂಭೀರವಾಗಿ ತಗೊಂಡು ನಮ್ಮ ಜ್ಞಾನೋದಯಕ್ಕೆ ಏನ್ ಬೇಕು ಪೂರಕವಾಗಿರುವಂಥದ್ದು ಸೂತ್ರಗಳು ಇವೆಲ್ಲವೂ ಸಹ ಪೂರ್ವಕ ಆಗಿರುವಂಥ ಸೂತ್ರಗಳಿವೆ. ಇದನ್ನ ನಾವು ಸರಿಯಾಗಿ ಅಭ್ಯಾಸಗಳು ಮಾಡ್ಕೋಬೇಕು.